ಯಾರಿಗೆ ಆರೋಗ್ಯ ಚೆನ್ನಾಗಿರಬೇಕಾಗಿತ್ತು, ಇಡೀ ಜೀವನ ಪರ್ಯಂತರ ಇಡೀ ದಿವಸ ಚೆನ್ನಾಗಿರಬೇಕಾಗಿತ್ತು ಅಂತಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಪೂರ್ವದನೇ ಹೇಳಬೇಕಂತೆ. ಎದ್ದ ತಕ್ಷಣದೊಳಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಸುಮ್ಮನೆ ನೀವು ಬೇಕಾದ್ರೆ ಇಲ್ಲಿವರೆಗೆ ಯಾರು ಎದ್ದಿಲ್ಲಲ್ಲ, ಬೆಳಗಿನ ಜಾವ ಎದ್ದು ನಿನ್ನೆ ನಾವು ಇಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಪೂಜ್ಯ ಅಪ್ಪಂಗಳವರು ಅನುಷ್ಠಾನ ಮಾಡಿರುವಂಥ ಸ್ಥಳಕ್ಕೆಲ್ಲ ಹೋಗಿದ್ವಿ. ಅಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡು ನೋಡ್ತಿರ್ಬೇಕು, ಎಷ್ಟು ಚೆನ್ನಾಗಿ ಪಕ್ಷಿಗಳು ಎಷ್ಟು ನಾದವನ್ನು ಮಾಡ್ತಿರ್ತಾವ. ಹಂಗೆ ನೀವು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಸುಮ್ಮನೆ ಮನೆ ಮೇಳಗಡೆ ಸ್ವಲ್ಪ ಹೊರಗಡೆ ಬಂದು ನೋಡ್ರಿ, ಪಕ್ಷಿಗಳು ಮೊದಲು ಮಾಡಿ 5 ಗಂಟೆಗೆ ಎದ್ದು, ಭಗವಂತ ಅವುಗಳಿಗೆ ಬಾಯಿ ಕೊಟ್ಟಿಲ್ಲ ಅಂದರೂ ಸಹಿತ ಅವು ಶಿವನ ನಾಮಸ್ಮರಣೆ ಮಾಡಬೇಕಾದ್ರೆ ಚಿವ್ 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 ಅಂತಿರ್ತಾವ. ಭಗವಂತ ಬಾಯಿ ಕೊಟ್ಟಿಲ್ಲ ಆದರೂ ಏನಂತಿರ್ತಾವ, ಚಿವ್ 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 ಶಿವು 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 ಅಂತಿರ್ತಾವ. ಚಿವ್ 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 ಅನ್ಕೋತ ಅವು ಹೇಳ್ತಾವ, ನಾವು ಚಾ 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 ಅನ್ಕೋತ ಹೇಳಕತ್ತೀವಿ. ಇಟ್ಟ ವ್ಯತ್ಯಾಸ ಆಗೈತೆ ಅವಕ್ಕ ನಮಗ. ಭಗವಂತ ಬಾಯಿ ಕೊಟ್ಟರು ಸಹಿತ ಶಿವ ಶಿವ ಅನ್ನಕ್ಕೆ ಬಾಯಿ ಇದ್ರು ನಾವು ಚಾ 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 ಅನ್ಕೋತ ಹೇಳಕತ್ತೀವಿ. ಅವು ಶಿವ ಶಿವ ಅಂತ ತಿಳ್ಕೊಂಡು ಅವು ನಾಮಸ್ಮರಣೆಯನ್ನು ಮಾಡಕತ್ತಾವ. ತಮಗೆಲ್ಲ ಗೊತ್ತಿರಬೇಕು, ಯಾವ ಕಾರಣಕ್ಕೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತಂದರೆ, ಮೊದಲಿಗೆ ಮನುಷ್ಯನ ಆಯುಷ್ಯ 100 ವರ್ಷ ಇದ್ದಿದ್ದಿಲ್ಲಂತ. ಈಗೆಲ್ಲ ಕೇಳಿದ್ರೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಿ? 100 ವರ್ಷ ಅಂತ ಸುಮ್ಮನೆ ಹೇಳ್ತೀವಿ. ಒಟ್ಟ ಹಿಂದೆ ಬೆಣ್ಣಾಗ ಒಂದು ಸಿಕ್ಕ ಹೊಡೆದು ಕಳಿಸ್ಯಾನ ಭಗವಂತ, ನೋ ಗ್ಯಾರಂಟಿ, ಯಾವಾಗ ಹೊಳೆ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೂ 100 ವರ್ಷ ಅಂತ ಅಂತೀವಿ. ಯಾವಾಗ ಕೊರೋನಾ ಆಗೋದಕ್ಕಿಂತ ಪೂರ್ವದೊಳಗೆ 100 ವರ್ಷ ಬದುಕ್ತೀವಿ ಅಂತ ಗ್ಯಾರಂಟಿ ಇರ್ತದೆ. ಈ ಕೊರೋನಾ ಬಂದು ಹೋದಾಗಿಂದ ಯಾವಾಗ ಗೊಟ್ಟಕ್ಕಂದು ಗೊತ್ತಿಲ್ಲ ಈಗ, ಹೌದಿಲ್ರಿ? ಯಾರಿಗಾರು ಗ್ಯಾರಂಟಿ ಐತಿನ? ಮತ್ತದು ಕೊರೋನಾ ಬಂದು ಹೋದಾಗಿಂದ ಯಾರಿಗೂ ಗ್ಯಾರಂಟಿ ಉಳಿದಿಲ್ಲ. ಆದರೆ ಮನುಷ್ಯನ ಆಯುಷ್ಯ ಮೊದಲು 100 ವರ್ಷ ಅಂತ ಹೇಳ್ತಿದ್ದೀವಿ, ಮೊದಲಿಗೆ 100 ವರ್ಷ ಇದ್ದಿದ್ದಿಲ್ಲ ಅಂತ. ಭಗವಂತ ಮನುಷ್ಯನಿಗೆ ಕೇವಲ 20 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದ. ಯಾವಾಗ 20 ವರ್ಷ ಆಯುಷ್ಯವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬಂದ, ಉಂಡು ತಿಂದು ದೊಡ್ಡವ ಆಗೋದ್ರೊಳಗಾಗಿ 20 ವರ್ಷ ಮುಗಿದು ಹೋಗಿಬಿಡ್ತಿತ್ತು. ಹೋಗಿ ಭಗವಂತಗೆ ಅಪ್ಲಿಕೇಶನ್ ಕೊಟ್ಟಂತೀವ ಮನುಷ್ಯ. ನೋಡ್ರಿ ಮನುಷ್ಯನ ಆಶೆ ಹೆಂಗದ, ಅವಾಗಿಂದನೇ ಚಾಲು ಆಗೈತದು. ಏನಂತ ಹೇಳಿದ, ಹೇ ಭಗವಂತ, ವಿಶಾಲವಾಗಿರುವಂಥ ಪ್ರಪಂಚದೊಳಗೆ ನನಗೆ ಬರೀ ಆಯುಷ್ಯ 20 ವರ್ಷ ಕೊಟ್ಟೀಯ, ಎದಕ್ಕೆ ಸಾಲು ಮಾತದ, ಇನ್ನೊಂದು ಸ್ವಲ್ಪ ಆಯುಷ್ಯ ಜಾಸ್ತಿ ಮಾಡು ಅಂದ. ಭಗವಂತ ಯಾರು ಏನು ಅಪ್ಲಿಕೇಶನ್ ಕೊಡ್ತಾರೆ ಎಲ್ಲ ತಗೊಳವ. ಅವಾಗ ಅವಂದ, ಸುಮ್ಮನೆ ಎಷ್ಟು ಕೊಟ್ಟಿ ಒಟ್ಟು ಇರಬೇಕಲ್ಲೋ ಮರ, ಯಾಕೆ ಆಸೆ ಪಡಕತ್ತಿ, ದೊಡ್ಡ ವಿಶಾಲ ಜಗತ್ತೈತಿ ಮರ, ನೋಡ್ಬೇಕಾಗತ್ತ, ಆಯುಷ್ಯ ಜಾಸ್ತಿ ಮಾಡು ಅಂದ. ಅವಾಗ ಅಪ್ಲಿಕೇಶನ್ ತಗೊಂಡ ಒಂದು ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ ಭಗವಂತ. ಏನಂತ, ಯಾರಿಗೆ ಆಯುಷ್ಯ ಜಾಸ್ತಿ ಆಗ್ಯದ, ಯಾರಿಗೆ ವಯಸ್ಸು ಬ್ಯಾಸರ ಆಗ್ಯದ, ಅವರು ತಮ್ಮ ಆಯುಷ್ಯವನ್ನು ಬಂದು ಕಡಿಮೆ ಮಾಡ್ಕೋಬಹುದು ಅಂತ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ. ಮೊದಲನೇ ಪ್ರಾಣಿ ಓಡಿ ಬತ್ತು ನೋಡ್ರಿ, ಮಂಗ. ಮಂಗ ಒಂದು ಹೇಳ್ತದ, ಭಗವಂತ ಅನ್ನೋದೊಂದು 20 ವರ್ಷ ಕಡಿಮೆ ಮಾಡುವಂಥದ್ದು. ಯಾಕೋ ಆರಾಮಿರ್ಬೇಕಲ್ಲ, ಏನು ಆರಾಮಿರ್ಬೇಕಂತ ತಿಳ್ಕೊಂಡು ಹೇಳ್ತಿಪ್ಪ ಭಗವಂತ, ಎಂಥ ಕೆಟ್ಟ ಬುದ್ಧಿ ಕೊಟ್ಟು ನನಗೆ. ಮಂಗಗೆ ಭಗವಂತ ಕೆಟ್ಟ ಬುದ್ಧಿ ಕೊಟ್ಟಾನ. ಎದ ಬುದ್ಧಿ? ಬರೀ ಕೆಡಿಸೋದು. ಒಂದು ಸ್ಥಿರಾರ ಬುದ್ಧಿ ಇಲ್ಲ, ಬರೇ ಚಂಚಲ. ಯಾವುದಾದ್ರೂ ಒಂದಿಷ್ಟು ಮಣಿ ಕಟ್ಕೊಳ್ಳೋ ಬುದ್ಧಿ ಸಹಿತ ಕೊಟ್ಟಿಲ್ಲ. ನೋಡ್ಬೇಕಾರೆ ಒಂದರ ಮಂಗೆ ಎಲ್ಲರೂ ಮಣಿ ಕಟ್ಕೊಂಡವನ್ರಿ, ಒಂದು ಮಂಗ ಮಣಿ ಕಟ್ಕೊಂಡಿಲ್ಲ. ಸಾಲದ್ದಕ್ಕೆ ಎಲ್ಲಾದರೂ ಒಂದಿಷ್ಟು ಏನಾದರೂ ಸಣ್ಣ ಸಣ್ಣ ಪಕ್ಷಿಗಳು ಮೊದಲು ಮಾಡಿಕೊಂಡು ಇಂಜಿನಿಯರ್ಗಿಂತಲೂ ಪ್ಲ್ಯಾನ್ ಮಾಡಿ ಚೆಂದ ಗುಬ್ಬಿಗೂಡು ಕಟ್ಟಿರ್ತಾವ. ಆ ಗುಬ್ಬಿಗೂಡು ಕಟ್ಟಿದ್ದು ನೋಡಿ ಸಹಿಸ್ಕೊಳ್ಳಾಕಾಗ್ಲಾರ ಹೋಗಿ ಕೆಡಿಸು ಬುದ್ಧಿ ಕೊಟ್ಟಿ ನನಗೆ. ಎಷ್ಟೊತ್ತನ ಬೇಯಿಸ್ಕೊಳ್ಳಿಪ್ಪ, ಬ್ಯಾಡಪ್ಪ ಭಗವಂತ, ನನ್ನೊಂದು 20 ವರ್ಷ ಕಡಿಮೆ ಮಾಡಿಬಿಡು. ಆಯಿತು ಅಂತ ಮಂಗನಿಂದ 20 ವರ್ಷ ತಕ್ಕೊಂಡ ಮನುಷ್ಯಾಗ ಹಾಕಿದ. ತಗೋಪ್ಪ 20 ವರ್ಷ ಕೊಟ್ಟಾರನ ತಗೋ. ಎಷ್ಟು ವರ್ಷ ಆದರೂ ಮನುಷ್ಯಾಗ ಮಾತಾಡ್ಬೇಕು ನೀವು ನಮ್ಮ ಕೂಡ. 40 ವರ್ಷಕ್ಕೆ ಬಂದ. ಯಾವಾಗ 40 ವರ್ಷಕ್ಕೆ ಬಂದ ತಕ್ಷಣದೊಳಗೆ ಸಾಕೋಣ ಮತ್ತೆ ಯಾರು ಕೊಡೋದ್ರ ಕರಿ. 40 ವರ್ಷ ಆದಮೇಲೆ ಮತ್ತೆ ಎರಡನೇ ಪ್ರಾಣಿ ಮತ್ತೆ ಯಾರು ಬರ್ಬೋದು ಅಂತ ವಿಚಾರ ಮಾಡಿದಾಗ ಆ ಕಡೆಯಿಂದ ಒಂದು ಪ್ರಾಣಿ ಓಡಿ ಬಂತು. ಯಾವುದು? ಕತ್ತಿ, ಡಾಂಕಿ ಬಂತು ನೋಡ್ರಿ ಆ ಕಡೆದ್ದು. ಏನು ಕತ್ತಿ ಬಂತಲ್ಲ, ಕತ್ತಿ ಬಂದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ಕಡಿಮೆ ಮಾಡು. ಯಾಕಪ್ಪ, ಆರಾಮಿರ್ಬೇಕಲ್ಲ. ಏನು ಆರಾಮಿರೋದು? ಈ ಮನುಷ್ಯ ಒಂದಿಷ್ಟು ಉಣ್ಣಾಕ ತಿನ್ನಾಕ ಹಾಕ್ತಾನಂತ ತಿಳ್ಕೊಂಡು ಇವನ ಸಲುವಾಗಿ ನಾ ಏನು ಹೊರಸ್ತಾನೆ ಎಲ್ಲ ಹೊತ್ಕೊಂಡು ಅಡ್ಡಾಡ್ತೀನಿ. ಎಷ್ಟು ಹೊರಸೋದು ಅದು? ಹೊರಸ್ಲಿ, ನಾನು ಕೆಲಸ ಹೊತ್ಕೊಂಡು ಅಡ್ಡಾಡೋದು, ಹೊತ್ಕೊಂಡು ಅಡ್ಡಾಡ್ತೀನಿ ಇಲ್ಲ ಅನ್ನೋದಿಲ್ಲ.
ಆದರೆ ಹೊರಸ್ತಾನ ಅಂತ ತಿಳ್ಕೊಂಡು ಕಲ್ಲು ಮಣ್ಣು ಹೊರಸ್ತಾನ. ಸಾಲದ್ದಕ್ಕೆ ಹೆಂಡತಿ ಮಕ್ಕಳನ್ನು ಮೊದಲು ಮಾಡಿ ಹೊರಸ್ ಕಳಿಸ್ತಾನೆ. ಎಟ್ಟತಿ ಒಂದು ಸಮಯ ದುಡಿಲಿಪ್ಪ ಭಗವಂತ, ಬೇಡ ನಂದು 20 ವರ್ಷ ಕಡಿಮೆ ಮಾಡು. 20 ವರ್ಷ ತೆಗೆದ ಮನುಷ್ಯಾಗ ಹಾಕಿದ. ಎಷ್ಟು ವರ್ಷಕ್ಕೆ ಬಂದ್ರಿ ಮನುಷ್ಯ? 60 ವರ್ಷಕ್ಕೆ ಬಂದ. ಸಾಕಣು ಅಂದವ, ಮತ್ತೆ ಬೇಕಾವ್ ಇನ್ನು ಬೇಕನ್ನೋದ್ರಿ ಇದು ಮನುಷ್ಯ. ಇದು ಬೇಕು ಅನ್ಕೋತ ಬೇಕಾರಿ ಹಾಕೋತ ಬಂದೈತಿ ಮನುಷ್ಯ. ಹೇಳ್ತೀನಿ ಮುಂದೆ ಯಾವಾಗ ಇನ್ನೂ ಬೇಕು ಅಂದ್ಕೊಳ್ಳಿ ಮತ್ತೆ ಯಾರು ಬರ್ಬೋದು ಅಂತ ಮತ್ತೆ ಅಡ್ವರ್ಟೈಸ್ ಕೊಟ್ಟ ಮೇಲೆ ಆ ಕಡೆಯಿಂದ ಒಂದು ಪ್ರಾಣಿ ಬಂತು, ನಾಯಿ, ಡಾಗ್. ನಾಯಿ ಬಂದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ಕಡಿಮೆ ಮಾಡು. ಭಗವಂತ ಅಂದ, ಅಲ್ಲೂ ಮರೆಯ ನಿನಗೆ ನಿಯತ್ತಿಗೆ ಹೆಸರುವಾಸಿ ಆಗಿರುವಂಥ ಪ್ರಾಣಿ ಅಂತ ಹೆಸರು ಕೊಟ್ಟದ. ಅದರಲ್ಲಿ ಒಂದು ಬ್ಯಾಂಕ್ನಾಗ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಯಾವ ಬ್ಯಾಂಕ್ ರೀ? ಸಿಂಡಿಕೇಟ್ ಬ್ಯಾಂಕಿನೊಳಗೆ. ಸಿಂಡಿಕೇಟ್ ಬ್ಯಾಂಕಿನೊಳಗೆ ನಾಯಿ ಸಿಂಬಲ್ ಇಟ್ಟಿರ್ತಾರೆ. ಎದಕ್ಕೆ? ನಮ್ಮ ಬ್ಯಾಂಕು ನಾಯಿ ನಿಯತ್ತಾಗಿರ್ತದ ಅಂತ ಅದು ಸಿಂಬಲ್ ತೋರಿಸ್ಯಾರ ಅವ್ರು. ಅದು ಒಳಗೆ ಏನು ನಡೀತಿರ್ತದೆ ಅದು ಮಾತು ಬೇರೆ. ಯಾವಾಗ ನಾಯಿ ಎಷ್ಟು ನಿಯತ್ತಿರ್ತದ ಅಂತಂದರೆ ನೋಡ್ರಿ, ಒಬ್ಬ ಕಳ್ಳು ವಿಚಾರ ಮಾಡಿದಂತ ಸಾವುಕಾರ ಮಣಿ ತುಡುಗು ಮಾಡ್ಬೇಕಂತ ತಿಳ್ಕೊಂಡು, ದೊಡ್ಡ ಸಾವುಕಾರ ಮಣಿ ತುಡುಗು ಮಾಡ್ಬೇಕಂದ್ಮೇಲೆ ಸಾವುಕಾರ ಅಂದಮೇಲೆ ಆಳು ಕಾಳು ವಾಚ್ಮನ್ಗಳು ಇರೋವ್ರೆ. ವಾಚ್ಮನ್ ಕರೆದ, ಕಳ್ಳು ಹೇಳ್ತಾನೆ ನಿನಗೆ ಸಾವುಕಾರ ಪಗಾರ ಇಟ್ಟು ಕೊಡ್ತಾನೆ ಅಂದ. ಅವಾಗ ಅವ ಹೇಳಿದ, ನನಗೊಂದು 20,000 ರೂಪಾಯಿ ಕೊಡ್ತಾನೆ. ಸುಮ್ಮನೆ ನಿನಗೊಂದು ಕೆಲಸ ಮಾಡಿದೆ ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದವು. ರೊಕ್ಕ ಅಂದಮೇಲೆ ನಮ್ಮ ಮಂದಿ ಏನು ಬೇಕಾದ್ರೆ ಮಾಡಕ್ಕೆ ಸಹಿ ಇರ್ತೈತೆ ಅದು. ಅವಾಗ ಮನ್ಯಾಗ ಮಗಳು ಮದುವೆ ಬೇರೆ ಇತ್ತು. ಆಯ್ತು ಮರ ಕೊಡು ಅಂತ ತಿಳ್ಕೊಂಡು 1 ಲಕ್ಷ ರೂಪಾಯಿ ಇಸ್ಕೊಂಡ. ಒಳಗಡೆ ಹೋಗು, ಹಿತ್ತಲದಾಗಿಂದ ಬಾಕಲ ಜಗ್ಗಿ ಬಿಡು, 1 ಲಕ್ಷ ರೂಪಾಯಿ ತೊಗೊಂಡು ಹೋಗಂದು ನಾವು. 1 ಲಕ್ಷ ರೂಪಾಯಿ ಕೊಟ್ಟ, ಹಿತ್ತಲ ಬಾಕಲ ಜಗ್ಗಿದ ತೊಗೊಂಡು ಹೋದ. ಒಳಗಡೆ ಏನು ಎಂಟ್ರಿ ಕೊಟ್ಟಲ್ಲ ಕಳ್ಳ, ಎಂಟ್ರಿ ಕೊಟ್ಟ ತಕ್ಷಣ ಆ ಕಡೆದ ಮನ್ಯಾಗ ಒಂದು ನಾಯಿ ಸಾಕಿದ್ದವು ಸಾವುಕಾರ. ನಾಯಿ ಬತ್ತು ನೋಡ್ರಿ, ಅದು ಯಾವಾಗ ಬೌ ಅಂತ ತಿಳ್ಕೊಂಡು ಬಗಳಾಕೈತಲ್ಲ, ಮನುಷ್ಯನ ಬಾಯಿ ಮುಚ್ಚಾಕಿನಿ, ನಿನ್ನ ಬಾಯಿ ಮುಚ್ಚೋದೇನು ದೊಡ್ಡಗಾದ ಅಂತ ತಿಳ್ಕೊಂಡು ನಾಯಿಗೆ 4 ಬಿಸ್ಕಿಟ್ ಹೋಗೋದು ಅವ ಕಳ್ಳ. ಯಾವಾಗ ನಾಯಿಗೆ 4 ಬಿಸ್ಕಿಟ್ ಒಗದ ತಕ್ಷಣದೊಳಗೆ ನಾಯಿ ಒಂದು ಕ್ಷಣ ಬಿಸ್ಕಿಟ್ ನೋಡ್ತದ, ಒಂದು ಕ್ಷಣ ಕಳ್ಳನ ಮಾರಿ ನೋಡ್ತದ. ಅವಾಗ ನಾಯಿ ಹೇಳ್ತದ, ಲೇ ಹುಚ್ಚ, ನನ್ನೇನು ಸುಮ್ಮನೆ ರೊಕ್ಕ ಕೊಟ್ಟರೆ ಸುಮ್ಮ ತೊಗೊಂಡು ಕುಂದ್ರಾಕೆ ನನ್ನೇನು ಮನುಷ್ಯನ ಮಾಡಿ ಏನಂತದ ನಾಯಿ? ನಾನು ನನ್ನ ಸಾವುಕಾರನ ನಿಯತ್ತಿನ ಪ್ರಾಣಿ ಅದೀನಿ. ನನ್ನ ಸಾವುಕಾರ ತುಣುಕು ರೊಟ್ಟಿ ಹಾಕಿ ಅನ್ನೋದು ಅದ ನನಗೆ ಅಮೃತ. ಸುಮ್ಮನೆ ಜಾಗ ಖಾಲಿ ಮಾಡು ಅಂತ ಹೇಳ್ತದ. ಅದಕ್ಕೆ ನಾವು ನಿಯತ್ತಿನ ಪ್ರಾಣಿ ನಾಯಿ ಅಂತ ಹೆಸರುವಾಸಿ ಆಗ್ಯದ ಅದು. ಅವಾಗ ಭಗವಂತ ಹೇಳ್ದಾಗ ಇಟ್ಟೆಲ್ಲ ಹೆಸರು ಪಡ್ಕೊಂಡು ಇವು ಆರಾಮಿರ್ಬೋದಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ, ಏನು ಭಗವಂತ ಆರಾಮಿರೋದಪ್ಪ, ನನ್ನ ಕೆಲಸನ ಮಾಡ್ಬೇಕಂತ ತಿಳ್ಕೊಂಡು ರಾತ್ರಿ ಯಾರಾದರೂ ಕಳ್ಳರು ಬಂದ್ರಾಗ ಒದರಿದ್ರೆ ಈ ಮನುಷ್ಯ ಬರೋದ್ರೊಳಗಾಗಿ ಕಳ್ಳು ಓಡಿ ಹೋಗಿಬಿಡ್ತಾನೆ. ರಾತ್ರಿ ಎಬಿಸಿ ನಿದ್ದಿಗಡಿಸಿ ಅಂತ ಹೊಡಿತಾನೆ. ಮನುಷ್ಯನಿಗೆ ಏನೂ ಕಣಿಕರಿ ಇಲ್ಲಪ್ಪ, ಬೇಡಪ್ಪ ಭಗವಂತ ನಂದು ಒಂದು 20 ವರ್ಷ ತೆಗೆದು ಹಾಕಿಬಿಡು. ಆಯ್ತು ಅಂತ ತಿಳ್ಕೊಂಡು ಶುದ್ಧ ತೆಗೆದು ಹಾಕಿದ. ಮನುಷ್ಯಂದ ನಾಯಿನ ತೆಗೆದು ಮನುಷ್ಯಾಗ ಹಾಕಿದ. 8 ವರ್ಷಕ್ಕೆ ಬಂದ್ರಿ? 80 ವರ್ಷಕ್ಕೆ ಬಂದ. ಸಾಕಣು ಅಂದ, ಶುದ್ಧ ಸೆಂಚುರಿ ಮಾಡಂದು ಇವು, ಶುದ್ಧ 100 ಮಾಡೇ ಬಿಡೋದು, ಬಿಡಕ್ಕೆ ಹೋಗಬೇಡ. ಇನ್ಯಾರದಾರ ಕೊಡೋರು ಅನ್ನೋದು ಕಾಣಿದ ತಕ್ಷಣದಲ್ಲಿ ಆ ಕಾಡಿದ ಪಕ್ಷಿ ಹಾರಾಡ್ಕೊತ ಬಂದು ನೋಡ್ರಿ, ಗೂಗಿ. ಯಾವಾಗ ಗೂಗಿ ಬಂತಲ್ಲ, ಗೂಗಿ ಬಂದ ತಕ್ಷಣದಲ್ಲಿ ಆಗದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ತೆಗೆದು ಬಿಡಪ್ಪ. ಯಾಕೋ ಆರಾಮಿರ್ಬೇಕಲ್ಲ. ಏನು ಆರಾಮಿರ್ಬೇಕು ಭಗವಂತ? ವಿಶಾಲವಾಗಿರುವಂಥ ಜಗತ್ತಿನೊಳಗೆ ಹಗಲು ಅನ್ನುವಂಥದ್ದು ಒಂದು ಕೊಟ್ಟು, ರಾತ್ರಿ ಅನ್ನುವಂಥದ್ದು ಒಂದು ಕೊಟ್ಟು, ನನಗೆ ಕಣ್ಣು ಕೊಟ್ಟು ಬರೀ ರಾತ್ರಿ ಅಷ್ಟ ಕಣ್ಣು ಕೊಟ್ಟು, ಎಷ್ಟು ದಿವಸ ರಾತ್ರಿ ಕಣ್ಣು ತೆರ್ಕೊಂಡು ಕುಂದಿರ್ಲಿಪ್ಪ. ಬೇಡಪ್ಪ ಭಗವಂತ, ನಂದು 20 ವರ್ಷ ತೆಗೆದು ಬಿಡು ಅಂದ್ಕೊಳ್ಳಿ. ಆಯ್ತು ಅಂತ ತಿಳ್ಕೊಂಡು ತೆಗೆದು ಹಾಕಿದ. ಶುದ್ಧ ಎಷ್ಟು ವರ್ಷ ಆದವು ರೀ? ಎಟ್ಟವ? 100 ವರ್ಷಕ್ಕೆ ಬಂದ. ಯಾವಾಗ 100 ವರ್ಷಕ್ಕೆ ಬಂದ ತಕ್ಷಣದೊಳಗೆ ಅವಾಗ ಸಾಕಣವನ್ನು ಇನ್ಯಾರ್ದಾರ ನಿನ್ನ ಹತ್ರ ಕೊಡೋರು, ಬಾಯ್ ಟಾಟಾ, ಭಗವಂತಗೆ ಟಾಟಾ ಹೇಳಿ ಬಂದು ಮನುಷ್ಯ ಭೂಲೋಕಕ್ಕೆ ಬಂದ. ಉಂಡು ತಿಂದು ದೊಡ್ಡವ ಆಗೋದ್ರೊಳಗೆ 20 ವರ್ಷ ಆಯ್ತು ನೋಡ್ರಿ. 20 ವರ್ಷ ಆದ್ಮೇಲೆ ಮನ್ಯಾಗ ಅಪ್ಪ ಅವ್ವ ಚಲೋ ಮಾಡ್ತಾರೆ. ಮನ್ಯಾಗ ಹೆಂಗೆ ಬೈತಾರೆ? ಒಂದು ಸ್ಥಿರಾರ್ ಬುದ್ಧಿನೇ ಇಲ್ಲ ನಿನಗೆ. ಒಂದರ ಚಂದಂಗೆ ಕೆಲಸ ಮಾಡ್ತೀಯ, ಒಂದರ ನೌಕರಿ ಮಾಡ್ತೀಯ, ಒಂದರ ಬರೇ ಕೆಡಿಸೋದ ಬುದ್ಧಿ. ಎದಕ್ಕೆ? ಹೆಂಗೆ ಮಾಡ್ತಿ? ಬರೇ ಮಂಗ್ಯಾನಂಗೆ ಮಾಡ್ತಿ. ಎಷ್ಟನೇ ವಯಸ್ಸಿಗೆವ? 20ನೇ ವಯಸ್ಸಿಂದ ಚಾಲು ಆಕತ್ ನೋಡ್ರಿ. ಬರೇ ಮಂಗ್ಯಾನಂಗೆ ಮಾಡ್ತಿ. ಎದಕ್ಕೆ? ಮಂಗ್ಯಾನಿಂದ 20 ವರ್ಷ ಕಡ ಪಡೆದದ್ದಕ್ಕೆ ರೀ ಹಣಿ ಬರ. ಮಂಗ್ಯಾನಿಂದ 20 ವರ್ಷ ಕಡ ಪಡೆದದ್ದಕ್ಕೆ ಮಂಗ್ಯಾನಗದಿ ಬೇಸ್ಕೋತ ಅಡ್ಡಾಡ್ತೀವಿ. ಯಾವಾಗ 20 ರಿಂದ 40 ವಯಸ್ಸಿನ ಬೇಯಕ್ಕೆ ಚಲೋ ಮಾಡ್ತಾರೆ. ಮನ್ಯಾಗ ಮಾತು ಕೇಳಿಲ್ಲ, ಅವಾಗ ಒಂದು ಹಿರಿಯರ ಮಾತು ಒಂದು ಅಂತಾರ. ಏನಂತ? ಹಿಡಿದು ಕಟ್ಟು ಒಂದು ಸುದ್ದ ಆಕತಿ. ಏನು ಕಟ್ಟುದ್ರಿ? ಕೊಳ್ಳ ಗುದ್ದಿ ಕಟ್ಟೋದು ಮತ್ತೇನೈತಿ?
ಯಾವಾಗ ಹಿಡಿದು ತಾಳಿ ಕಟ್ಟಿ ಗುದ್ದಿ ಕಟ್ಟಿ ಸುದ್ದಾಕತ್ತೆ ಅಂತ ತಿಳ್ಕೊಂಡು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಕೂಡಲೇ 40 ವರ್ಷದ ಹಂಗೆ ಉಂಡು ತಿಂದು ಜೀವನ ಮಾಡೋದ್ರೊಳಗಾಗಿ ಯಾಕೆ ಹೆಂಡ್ತಿ ಚಲೋ ಮಾಡ್ತಾಳೆ ನೋಡ್ರಿ 40ರಿಂದ 60 ತನ. ಏನಂತ ಏನು ಉಂಡು ತಿಂದು ಹಂಗೆ ಅಡ್ಡಾಡಿದ್ರೆ ಆಗತ್ತಾನ. ಅದ್ರ 4 ಹೆಣ್ಣು ಮಕ್ಕಳು. ಈಗ ನಂಗೆ ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ ಅವಾಗ. ಯಾವ ಉಂಡು ತಿಂದು ಅಡ್ಡಾಡಿದ್ರೆ ಆಗತ್ತಾನು. ದುಡಿ ಹೆಣ್ಣು ಮಕ್ಕಳದಾವ ದುಡಿ ಅಂತ ತಿಳ್ಕೊಂಡು ಯಾವಾಗ ಗಂಟು ಬಿದ್ದು ನೋಡ್ರಿ ಅವಾಗ ದುಡಿಯಾಕೆ ಚಲೋ ಮಾಡಿದೆವು. ಬುದ್ಧಿ ಬೇಟಾತ್. ಹೆಂಗೆ ದುಡಿಯಾಕತ್ತಿದ? ಆಸರಕ್ಕಿಲ್ಲ ಬ್ಯಾಸರಕ್ಕಿಲ್ಲ. ಏನು ಮಾರ ಅವಂಗೆ ಆಸರಕ್ಕೆ ಬ್ಯಾಸರಕ್ಕೆ ಅಂತ ಹೆಂಗೆ ದುಡಿತಾನವ? ಹೆಂಗೆ ದುಡಿತಾನ? ಕತ್ತಿ ದುಡ್ದಂಗೆ ದುಡಿತಾನ. ಎದಕ್ಕೆ? ಕತ್ತಿಯಿಂದ 20 ವರ್ಷ ತಗೊಂಡು ಬಂದಿ ನೋಡ್ರಿ. ಇಲ್ಲಿ ಕತ್ತಿಯಿಂದ 20 ವರ್ಷ ದುಡ್ದ 60 ವರ್ಷ ಆದಮೇಲೆ ಆಗಲಿ ಮಕ್ಕಳು ವಯಸ್ಸಿಗೆ ಬಂದು ಅವಾಗ ಮಗ ಅಂದ, ಅಪ್ಪ ಇನ್ಮೇಲೆ ಟ್ರೆಜರಿ ಚಾವಿತ್ತ, ಇನ್ನು ಮನೆಗೆ ಯಾರು ಬರ್ತಾರ ಯಾರು ಹೊಕ್ಕಾರ ಸುಮ್ಮನೆ ಬಾಕಲ್ದಾಗ ಕೂತ್ಕೋ. ಯಾರಂಗ ಮತ್ತು 60 ವರ್ಷ ಆದವ್ರು ನಮ್ಮ ಇಲ್ಲಿ ನಿಪಾಣಿ ಹಜರ್ದಾರ 60 ವರ್ಷ ಮೇಲ್ಪಟ್ಟವ್ರು ಯಾರು ಬೇಸರ ಮಾಡ್ಕೊಂಡ್ರಿ. ಮತ್ತು ಅಂದ್ರೆ ಮನೆಗೆ ಹಿರಿಯತನ ಜವಾಬ್ದಾರಿ ಅನ್ನೋದು ಹೇಳಾಕತ್ತೀನಿ. ಮನೆಗೆ ಯಾರು ಬರ್ತಾರ ಯಾರು ಹೊಕ್ಕಾರ ಇದೊಂದಿಟ್ಟು ಜವಾಬ್ದಾರಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾಯಿಯಿಂದ 20 ವರ್ಷ ಕಡ ಪಡೆದದ್ದಕ್ಕೆ 60ರಿಂದ 80 ತನ ಹಿಂಗೆ ಜೀವನ ಆಗ್ತದೆ. ಯಾವಾಗ 80 ವಯಸ್ಸಾದ ಮೇಲೆ ಚಾಲು ಆಕತ್ ನೋಡ್ರಿ. ಆ ಕಡೆಯಿಂದ ವಯಸ್ಸಿದ್ದಾಗ ಕಮ್ಮಗ ದುಡಿತಿದ್ರೆ ವಯಸ್ಸು ಹೋದ ಮೇಲೆ ಚಂದಂಗೆ ನಿದ್ದೆ ಬರ್ತದೆ. ವಯಸ್ಸಿದ್ದಾಗ ಬರೇ ಉಂಡು ತಿಂದು ಮತ್ತೊಬ್ಬರ ಕಿಸೆ ಕತ್ತರಿಸಿ ಜೀವನ ಮಾಡ್ಕೋತ ಹೊಂಟಿವಿ ಅಂತಂದರೆ ವಯಸ್ಸು ಹೋದ ಮೇಲೆ ನಿದ್ದೆ ಬರುವುದಿಲ್ಲ ರೀ. ಅದು 80 ವಯಸ್ಸಾದ ಮೇಲೆ ಅವಾಗ ರಾತ್ರಿ ಕಣ್ಣು ಪಿಳಿ ಬಡ್ಕೋತ ಕೂತಿರ್ತಾವ. ಅವಾಗ ಒಂದು ಮಾತಂತಾರೆ ನೋಡ್ರಿ ಮನ್ಯಾಗ. ಏನಂತಾರೆ? ಹೆಂಗೆ ಕೂತಾನ ರಾತ್ರಿ ಅವ ಗೂಗಿ ಕಣ್ಣು ಪಿಳಿ ಬಡ್ಕೋತ ಕೂತಾನ. ಗೂಗಿ ಕುಂತಾನ. ಮನುಷ್ಯನ ಆಯುಷ್ಯ ಮೊದಲಿಗೆ 100 ವರ್ಷ ಇದ್ದಿದ್ದಿಲ್ಲ. 20 ವರ್ಷ ಇರ್ತಕ್ಕಂಥ ಮನುಷ್ಯನ ಆಯುಷ್ಯ 100 ವರ್ಷ ಬಂದಿರತಕ್ಕಂಥದ್ದು ಸಾರ್ಥಕವಾಗಿರ್ತಕ್ಕಂಥ ಜೀವನ ಆಗಬೇಕಾಗಿತ್ತು ಅಂತಂದರೆ ಗುರುಗಳ ಮಾರ್ಗದರ್ಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ನಮ್ಮ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ನಮ್ಮ ಪರಂಪರೆಯಲ್ಲಿ ಶಿವಯೋಗಿಗಳು ಎಲ್ಲ ಕಡೆ ಹೋದಲ್ಲೆಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಿದ್ರು. ನೋಡ್ರಪ್ಪ, ನಾವು ಎಲ್ಲರೂ ಸಹಿತ ಶರಣ ಧರ್ಮದವರು ಅಂಗದ ಮೇಲೆ ಲಿಂಗವನ್ನು ಧಾರಣೆ ಮಾಡಿಕೊಡ್ರಿ. ಯಾರು ಅಂಗದ ಮೇಲೆ ಲಿಂಗವನ್ನು ಧಾರಣೆ ಮಾಡ್ಕೊಳ್ತಾರ, ಪ್ರತಿನಿತ್ಯದ ಸುಮ್ಮನೆ ಲಿಂಗಯ್ಯನ ಹಿಂಗೆ ನೋಡ್ತಾರಲ್ಲ, ಅವರೇ ನಿಜವಾದ ಶಿವಯೋಗಿಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಪ್ಪ ಶಿವಯೋಗಿಗಳು ಎಲ್ಲ ಕಡೆ ಹೇಳ್ತಿದ್ರು. ಎಲ್ಲ ಕಡೆ ಬಸವ ತತ್ವವನ್ನು ಪ್ರಸಾರ ಮಾಡುವುದರ ಮುಖಾಂತರವಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ ಅಂತ ಪ್ರಸಾದವನ್ನು ಕೊಡುವುದ್ರ ಮುಖಾಂತರವಾಗಿ ಎಷ್ಟೋ ಮಂದಿಗೆ ಕಷ್ಟ ದುಃಖ ಅನ್ನುವಂತಂದ್ರೆ ಭವರೋಗವನ್ನು ದೂರ ಮಾಡಿರ್ತಕ್ಕಂಥ ಶಕ್ತಿ ಅಪ್ಪ ಮುರುಗೇಂದ್ರ ಶಿವಯೋಗಿಗಳಿಗೆ ಐತಿ ಅನ್ನೋದು ನಾವೆಲ್ಲರೂ ಕೂಡ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಪ್ರವಚನ ಮಂಗಲೋತ್ಸವ ಕಾರ್ಯಕ್ರಮದೊಳಗೆ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ. ನಾಡಿದ್ದು ಶಿವಯೋಗ ತಲೆಗೆಲ್ಲ ಸಹಜ ಶಿವಯೋಗ ಅನ್ನುವಂಥ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ತಾವೆಲ್ಲರೂ ಸಹಿತ ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡಬೇಕಾಗ್ಯದ. ಎಷ್ಟೋ ಮಂದಿ ಇವತ್ತಿನ ದಿವಸ ಹೆಸರಿಗಟ್ಟೆ ನಾವು ಸರ್ಟಿಫಿಕೇಟ್ ವೀರಶೈವ ಲಿಂಗಾಯತ ಅಂತ ಹೆಸರು ಬರ್ಕೋತ ಅಡ್ಡಾಡ್ತೀವಿ. ಕೊಳ್ಳಾಗ ಲಿಂಗ ನಾವು ಸುಮ್ಮನೇನೋ ಮದುವೆ ಆಗಟ್ಟ ಬೀಗರು ಕೊಟ್ಟಿರ್ತಾರಂತ 2 ಬೆಳ್ಳಿ ಗುಣಗಡಿಗೆ, ಅದು ಖಾಲಿ ಗುಣಗಡಿಗೆ ಅವು ಕೊಳ್ಳಾಗ ಹಾಕೊಂಡು ಸುಮ್ಮ ಅಡ್ಡಾಡೋದು. ಒಂದು ಪ್ರವಚನ ಹಿಂಗಾಗಿತ್ತವ. ಹೆಂಗಾಗಿತ್ತಂದ್ರೆ ಒಬ್ಬಾಕಿ ಅಜ್ಜಿ ಮುಂದ್ಗಡೆ ಕೂತಾಳೆ. ಮುಂದ್ಗಡೆ ಕೂತ ಲಿಂಗದ ಬಗ್ಗೆ ಹೇಳಾಕತ್ತಾಗ ಆಕೆ ಲಿಂಗ ಹೊಳೆ ಮುಳ್ಳೆ ಹಿಂಗೆ ಹಣಿಗೆ ಹಚ್ಕೊಳ್ಳೋದು ಕೆಳಗಿಡೋದು ಮಾಡಾಕತ್ತಾಳೆ. ನಾ ಏನು ತಿಳ್ಕೊಂಡು ಈಕೆ ಅಜ್ಜಿ ಇಷ್ಟು ಹಣಿಗೆ ಹಚ್ಕೊಳ್ಳೋದು ಕೆಳಗಿಡೋದು ಮಾಡಾಕತ್ತಾಳ ಅಂದಮೇಲೆ ಮೇ ಬಿ ಲಿಂಗದ ಮೇಲೆ ಭಾಳ ಭಕ್ತಿ ಅದಾಳ ಅಂತ ನಾ ತಿಳ್ಕೊಂಡು. ತಾಸಾತ್ 2 ತಾಸು ಆದಮೇಲೆ ಪ್ರವಚನ ಮುಗೀತು. ನನಗೂ ತಡ್ಕೊಳಕ್ಕಾಗಲಿಲ್ಲ. ಅಜ್ಜಿನ ಕರೆದ್ನೆ, ಅಜ್ಜಿ ಎಷ್ಟರ ಭಕ್ತಿ ಇದೆಯವ ಲಿಂಗದ ಮೇಲೆ ಅಂದೆ. ಅವಾಗ ಆಕೆ ಏನು ಅನ್ಬೇಕು, ಯಪ್ಪ ಅದರೊಳಗೆ ಲಿಂಗ ಇಲ್ಲ ಅನ್ಲಕ್ಕಿ. ಮತ್ತೇನು ಏಟ್ ನಮಸ್ಕಾರ ಮಾಡಾಕೈತಿ, ಎಲ್ಲಿದವಪ್ಪ ನೆಗಡಿ ಭಾಳ ಜಾಸ್ತಿ ಆಗಿತ್ತು, ಅದಕ್ಕೆ ನಾಸಿ ಪುಡಿ ಹಾಕ್ಕೊಂಡು ಬಂದೀನಿ, ನಾಸಿ ಪುಡಿ ಜಗ್ಗಿ ಅದನ್ನ ಇಡಾಕತ್ತೀನಿ ಅಲ್ಲ ಹೆಣ್ಮಗಳು. ಅವರು ಎಷ್ಟರ ಮಟ್ಟಿಗೆ ಬಂದು ನಿಂತದ ನೋಡ್ರಿ ನಮ್ಮ ಧರ್ಮ. ಒಂದು ರೀತಿ ನಮ್ಮ ವೀರಶೈವ ಲಿಂಗವಂತ ಧರ್ಮ ಹೆಂಗೆ ಆಗಿಬಿಟ್ಟದ ಅಂತಂದರೆ ಕೋಮಾ ಸ್ಟೇಜ್ಗೆ ಹೋಗಿಬಿಟ್ಟದ. ಅದು ಮ್ಯಾಗ ಹಾಕಿರ್ತಾರಲ್ರಿ ದವಾಖಾನೆಗೆ, ಏನರ ಅದು ಬೋಲ್ ಹಾಕಿರ್ತಾರೆ, ಏನು ಹಾಕಿರ್ತಾರೆ ಅದಕ್ಕೆ ಆಕ್ಸಿಜನ್ ಹಾಕಿರ್ತಾರೆ, ತೆಗೆದು ಬಿಟ್ರೆ ಹೋಗೇ ಬಿಡ್ತೈತಿ. ಈಗ ಅದು ಈಗಾಗಲೇ ಅರ್ಧಕ್ಕರ್ಧ ಹೋಗಿಬಿಟ್ಟದ. ಅದಕ್ಕೆ ನಾವು ಹೇಳೋದಿಷ್ಟೇ, ಭಾಳಷ್ಟು ಮಂದಿ ಹಿರಿಯರು ತಾವೆಲ್ಲ ಬಂದಿರಿ. ಮನೆ ಒಳಗೆ ನೀವು ಹಿರಿಯರಾಗಿರ್ತಕ್ಕಂಥವ್ರು ನೀವು ಒಂದಿಟ್ಟು ಅಂಗದ ಮೇಲೆ ಲಿಂಗ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮಕ್ಕಳು ಪೂಜೆ ಮಾಡ್ಕೊಳ್ತಾವ. ಭಾಳ ಮಂದಿ ಅದು ಕೊಳ್ಳಾಗ ಚುಸ್ತದ ಅಂತಿರ್ತಾರೆ. ಅದಕ್ಕೆ ಅಜ್ಜವರು
ನಿಮಗೇನು ಲಿಂಗ ಕೊಡೋದ್ರ ಜೊತೆಗೆ ಒಂದಿಷ್ಟು ಈಗ ಬಟ್ಟಿ ಚೀಲ ಬಂದವು, ಹೆಂಗೋ ಬಟ್ಟೆ ಒಳಗೆ ಲಿಂಗ ಇಟ್ಕೊಳ್ಳುವಂಥ ಭಾಳ ಸರಳವಾಗಿರ್ತಕ್ಕಂಥ ನಮ್ಮ ಧರ್ಮದ, ನಮ್ಮ ಹಿಂದೆ ನಮ್ಮ ಧರ್ಮವನ್ನು ಆಚರಣೆ ಮಾಡೋಕೆ ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಾರ. ಅವಾಗ ಮುಸ್ಲಿಮರ ಆಳ್ವಿಕೆ ಇದ್ದಾಗ ಅವರು ನಮ್ಮ ಧರ್ಮದ ಸಿಂಬಾಲ್ಗಳನ್ನು ನೀವು ಹಾಕೋಬೇಕಂದ್ರೆ ನಿಮ್ಮನ್ನು ಬಿಡ್ತೀವಿ ಅಂದ ತಕ್ಷಣದೊಳಗೆ ನಮ್ಮ ಹಿರಿಯರು, ನಮ್ಮ ಮನೆಯ ತೊಳೆದೊಳಗಿರ್ತಕ್ಕಂಥ ನಮ್ಮ ಹಿರಿಯರು ಅವರು ಗುಣಗಡಿಗೆ ಅಂತ ತಿಳ್ಕೊಂಡು ಹಾಕ್ಕೊಂಡು ಬಂದರು. ಗುಣಗಡಿ ಹೆಂಗದ ನೋಡಿರ್ಬೇಕಾರೆ ನೋಡಾಕವು. ಇಲ್ಲಿ ನಿಮ್ಮ ಸಿದ್ದೇಶ್ವರ ಅಪ್ಪಗಳ ಗುಡಿ ಐತಲ್ಲ, ಗುಡಿ ಮೇಲ್ಗಡೆ ಮುಸ್ಲಿಂ ಆಕೃತಿ ಇರ್ತಕ್ಕಂಥ ಗುಮ್ಮಟ ಅದ, ಗೋಲ್ ಗುಂಬಜ್ ರೀತಿ ಒಳಗೆ. ಹಂಗೆ ನಮ್ಮ ಗುಣಗಡಿಗೂ ಸಹಿತ ಗೋಲ್ ಗುಂಬಜ್ ರೀತಿ ಒಳಗೆ ಮುಸ್ಲಿಂ ಆಕೃತಿ ಒಳಗೆ ತಯಾರು ಮಾಡ್ಯಾರ ಗುಣಗಡಿಗೆಯನ್ನು. ಅಂದರೆ ಮೇಲ್ಗಡೆ ಮುಸ್ಲಿಮರ ಸಿಂಬಾಲನ್ನು ತೋರಿಸಿ ಒಳಗಡೆ ನಮ್ಮ ಧರ್ಮವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದವರು ನಮ್ಮ ಹಿರಿಯರು. ಇವತ್ತಿಟ್ಟೆಲ್ಲ ಸ್ವತಂತ್ರ ಇದ್ರು ಸಹಿತ ಅಂಗದ ಮೇಲೆ ಲಿಂಗ ಕಟ್ಕೊಳಕ್ಕೆ ಹಿಂದೆ ಮುಂದೆ ನೋಡಾಕತ್ತೀವಿ ನಾವೆಲ್ಲ. ಅದಕ್ಕೆ ಭಾಳ ಚಂದ ಪದ್ಯ ಐತದು. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕೆ ನಿನಗೊಲಿಲಿಲ್ಲೋ ಕೂಡಲ ಸಂಘ, ಅದಕ್ಕೆ ನಿನಗೊಲಿಲಿಲ್ಲೋ ಕೂಡಲ ಸಂಘ. ಒಮ್ಮ್ಯಾದರೂ ಬರಲಿಲ್ಲೋ ಗುರುವಿನ ಮಠಕ, ಗುರುವಿನ ನೆನೆಲಿಲ್ಲೋ ನೀಯಂತ ಕಟುಕ, ಗುರುವಿನ ನೆನೆಲಿಲ್ಲೋ ನೀಯಂತ ಕಟುಕ. ನೀ ಮಾಡಿದ ಆಟಕ್ಕೆ ನಿನ್ನ ಹಡೆದ ತಾಯಿ, ಕಣ್ಣೀರ ಹಾಕುವಳರು ನಿನ್ನ ಹಡೆದ ತಾಯಿ ಅಂತ ಹೇಳ್ತಾರೆ ಪದ್ಯದೊಳಗೆ. ನಮ್ಮ ಧರ್ಮ ನಮ್ಮ ಆಚಾರ ವಿಚಾರಗಳನ್ನ ನಾವು ಪಾಲನೆ ಮಾಡದೆ ಹೋತು ಅಂತಂದರೆ ಅಜ್ಜವರ ಒಳಗಡೆನೇ ಆತ್ಮ ಇರ್ತದೆ, ಒಳಗಡೆನೇ ಇರಬೇಕಾದ್ರೆ ಯಾಕೆ ಹೊರಗಿನ ಪೂಜೆ ಮಾಡಬೇಕ್ರಿ? ಒಂದು ಪ್ರಶ್ನೆ ಮಾಡ್ಬೋದು ನೀವೆಲ್ಲ. ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಹಂಗೆ ನಮಗೆ ಬೆಳಗಿನ ಜಾವ ಸ್ನಾನಕ್ಕೆ ನೀರು ಕಾಯಿಸ್ಬೇಕಾಗೈತಿ. ಯಾವ ಸ್ನಾನಕ್ಕೆ ನೀರು ಕಾಯಿಸ್ಬೇಕಾಗೈತಿ. ನಿಮಗೆ ನೀರು ಕಾಯಿಸ್ಬೇಕಾದ್ರೆ ಮೊದಲು ಏನು ಮಾಡ್ತೀರಿ? ಗ್ಯಾಸ್ ಹಚ್ತೀರಿ, ಒಮ್ಮೆ ನೀರು ಇಡ್ತೀರಿ ಏನ್ರಿ? ಏನು ಇಡ್ತೀರಿ? ಏನು ಇಡ್ತೀರಿ? ಏನು ಇಡ್ತೀರಿ? ಬೋಗಾನಿ ಇಡ್ತೀರಿ, ಹೌದಲ್ರಿ? ಹಾಂ. ನಿಮಗೆ ಕಾಯಬೇಕಾದದ್ದು ನೀರು ಏನು ಬೋಗಾಣಿಯೋ? ಮತ್ತು ಬೋಗಾಣಿ ಯಾಕೆ ಸಾಕತ್ತೀರಿ? ಮೇಲ್ಗಡೆ ಬೋಗಾಣಿಕಾದಾಗ ಒಳಗಡೆ ನೀರು ಕಾಯ್ತಾವ, ಹೌದಿಲ್ರಿ? ಹಂಗೆ ನಮ್ಮ ಶರಣ ಧರ್ಮ ಹಿಂಗೈತಲ್ಲ, ಬಾಹ್ಯವಾಗಿರ್ತಕ್ಕಂಥ ಲಿಂಗ ಅನ್ನುವಂಥದ್ದು ಪೂಜೆ ಮಾಡೋದ್ರಿಂದ ಒಳಗಡೆ ಇರ್ತಕ್ಕಂಥ ಆತ್ಮ ಅನ್ನುವಂಥದ್ದು ಜಾಗೃತ ಆಗಲಿಕ್ಕೆ ಸಾಧ್ಯ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಚನ ಅದ. ಯಾರು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾರಲ್ಲ ಅವರಿಗೆ ಮನಸ್ಸು ಚಂಚಲಾಗುವುದಿಲ್ಲ, ಕೆಟ್ಟದ್ದನ್ನು ಕೇಳೋಕೆ ಅವಕಾಶ ಇರುವುದಿಲ್ಲ, ಕೆಟ್ಟದ್ದನ್ನು ನೋಡೋಕೆ ಅವಕಾಶ ಇರುವುದಿಲ್ಲ ಅನ್ನೋ ಕಾರಣಕ್ಕೆ ಅಪ್ಪ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕಣ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ ಹೇಳ್ತಾರೆ. ಕೇಳ್ರಿ ನಮ್ಗೆ ಬಾಯಿ ಅರ್ಥ, ಹೌದಿಲ್ರಿ? ಸ್ವಲ್ಪ ಮಾತಾಡೋಣ ನಮ್ಮ ಕೂಡ. ಮತ್ತು ಅದ ಇನ್ನು ಬಿಳಿ ಕೋಟ್ ಹಾಕ್ಕೊಂಡು ನಮ್ಮ ಶೇಗುಣಿ ಸಜ್ಜಾರ ಎಲ್ಲ ಕಡೆ ಹೇಳ್ತಿರ್ತಾರೆ ಇದನ್ನು. ಬಿಳಿ ಕೋಟ್ ಹಾಕ್ಕೊಂಡು ಮ್ಯಾಗೊಂದು ಸ್ಟೆಥಸ್ಕೋಪ್ ಹಾಕ್ಕೊಂಡು ಓಣಿ ಒಳಗೆ ಡಾಕ್ಟ್ರ್ ಭಾಳ ಬರಾಕತ್ತಾರಂದ್ರೆ ಏನ್ರಿ? ಪೇಷಂಟ್ಗಳು ಭಾಳ ಹಾಕತ್ತಾವಂತ ಅರ್ಥ, ಹೌದ್ರಿ? ಅದ ಓಣಿ ಒಳಗೆ ಕರಿ ಕೋಟ್ ಹಾಕ್ಕೊಂಡು ವಕೀಲರು ಜಾಸ್ತಿ ಬರಾಕತ್ತಾರಂದ್ರೆ ಜಗಳ ಕೇಸ್ ಭಾಳ ಆಗಕತ್ತಾವಂತ ಅದರ ಅರ್ಥ, ಹೌದಿಲ್ರಿ? ಮತ್ತಿನ್ನು ಅದ ಗ್ರಾಮಕ್ಕೆ ಅದ ಪಟ್ಟಣಕ್ಕೆ ಕಾವಿ ಬಟ್ಟೆ ಹಾಕ್ಕೊಂಡು ಸ್ವಾಮಿಗಳು ಜಾಸ್ತಿ ಬರಾಕತ್ತಾರಂತ ಅದ್ರ ಅರ್ಥ ಪಟ್ಟಣದಲ್ಲಿ ಭಕ್ತಿ ಜಾಸ್ತಿ ಆಗಕತ್ತದನ್ನುವ ಕಾರಣಕ್ಕೋಸ್ಕರವಾಗಿ ಇವತ್ತಿನಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದವರಿದ್ದಾರೆ. ಆ ಕಾರಣಕ್ಕೆ ತಾವೆಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆ ಒಳಗೆ ನಾಳೆಗೆ ಯಥಾವತ್ತವಾಗಿ ಸರಿಯಾಗಿ ಎಷ್ಟಕ್ಕೆ ಬರ್ಬೇಕ್ರಿ? 6 ಗಂಟೆಯಿಂದಲೇ ಕಾರ್ಯಕ್ರಮ ಆರಂಭ ಆಗ್ತದೆ. ನಾಳೆ ವಿಶೇಷವಾಗಿ ನಡಸೋಶಿ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸಲಿದ್ದಾರೆ. ಅನೇಕ ಪರಮ ಪೂಜ್ಯರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷಗೊಳಿಸಿಕೊಡ್ರಿ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ, ಆಗಲೇ ನಿಮಗೆ ಒಂದೇ ಒಂದು ಮಾತನ್ನು ಕೇಳಾಕತ್ತಿದ್ದೆ. ಹಿರಿಯ ಕಣಚಾಳಿ ಹೌದಿಲ್ರಿ? ಮನ್ಯಾಗ ನಿಮ್ಮ ಮಕ್ಕಳು ಹೇಳಿದಂಗೆ ಮಾಡ್ತಾರೋ ಏನು ಮಾಡಿದಂಗೆ ಮಾಡ್ತಾರ್ರಿ? ಏನ್ರಿ? ಮಾಡಿದಂಗೆ ಮಾಡ್ತಾರೋ ಹೇಳಿದಂಗೆ ಮಾಡ್ತಾರೆ? ಸುಮ್ಮನೆ ಒಂದು ಪ್ರಯೋಗ ಮಾಡಿ ನೋಡೋಣ್ರಿ. ಕೈ ಮುಂದೆ ಮಾಡ್ರಿ ಎಲ್ಲರೂ. ನಾನು ಪ್ರಮಾಣ ಏನು ಮಾಡಿಸೋದಿಲ್ಲ ನಿಮ್ಮ ಕಡೆ. ಕೈ ಮುಂದೆ ಮಾಡಿರಿ, ಕೈ ಮುಂದೆ ಮಾಡ್ರಿ. ಹಂಗೆ ನಾ ಹೇಳ್ದಂಗೆ ಮಾಡ್ರಿ ಅಷ್ಟೇ. ಇವ ಕೈ ಮುಂದೆ ಮಾಡಿರಿ, ಈ ಕಾಡ್ರಿ ಹಿರಿಯರ. ಹಾಂ, ಒಂದ ಕೈ. ಹಾಂ, ಕೈ ಮ್ಯಾಗ ಮಾಡಿರಿ. ನಾ ಹೇಳ್ದಂಗೆ ಮಾಡ್ಬೇಕ್ರಿ. ನಾ ಹೇಳ್ದಂಗೆ ಮಾಡಿರಿ. ನಾ ಹೇಳ್ದಂಗೆ ಅಷ್ಟೇ ಮಾಡ್ಬೇಕು. ಅದ್ರೊಳಗೆ 4 ಬೆರಳು ಮಾಡಿಸ್ರಿ. ಹಾಂ, 1 ಬೆರಳು ಅಷ್ಟೇ ತೋರಿಸೋದು. ಮುಂದೆ ಮಾಡಿರಿ. ನಾ ಹೇಳ್ದಂಗೆ ಅಷ್ಟೇ ಮಾಡಿರಿ. ಆ ಬೆರಳು ತೊಗೊಂಡು ಬಂದು ನಿಮ್ಮ ಗದ್ದದ ಮೇಲೆ ಇಟ್ಕೊಡ್ರಿ. ಅಲ್ಲೇ ನೀವು ನೋಡ್ಕೊಡ್ರಿ. ನಾ ಹೇಳ್ದಂಗೆ ಮಾಡತ್ ಹೇಳಿದ್ನೆ, ಮಾಡಿದಂಗೆ ಮಾಡತ್ ಹೇಳಿದ್ನೆ. ಅರ್ಥ ಆತನ? ನಾ ಹೇಳಿದ್ ನಿಮಗೆ? ನಾ ಹೇಳ್ದಂಗೆ ಮಾಡತ್ ಹೇಳಿದ್ನೆ, ಮಾಡಿದಂಗೆ ಮಾಡತ್ ಹೇಳಿದ್ನೆ. ಮತ್ತು ನೀವೇನು ಮಾಡಿದ್ರಿ? ಇಷ್ಟ ನಿಮ್ಮ ಮನೆ ಸಂಸಾರನ ಇಷ್ಟ ತಿಳ್ಕೊಂಬಿಡ್ಬೇಕು ನೀವೆಲ್ಲ. ಮನೆ ಒಳಗೆ ನೀವು ಹಿರಿಯರು ನೀವು ಹೆಂಗೆ ಮಾಡ್ತಿರ್ತೀರಲ್ಲ, ನೀವು ಮಾಡೋದನ್ನ ನಿಮ್ಮ ಮಕ್ಕಳು ಮಾಡ್ತಿರ್ತಾವ. ಹೇಳ್ದಂಗೆ ಯಾರು ಮಾಡೋದಿಲ್ಲ.
ನೀವು ಕೈಯಾಗ ಮೊಬೈಲ್ ಹಿಡ್ಕೊಂಡು ನಿಮ್ಮ ಮಕ್ಕಳಿಗೆ ಓದ್ರಿ ಅಂದ್ರೆ ಓದುವುದಿಲ್ಲ. ನೀವು ಲಿಂಗ ಪೂಜೆ ಮಾಡಲಾರ್ದೆ ನಿಮ್ಮ ಮಕ್ಕಳು ಲಿಂಗ ಪೂಜೆ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂದ್ರೆ ಮಾಡೋದಿಲ್ಲ. ನೀವು ಮೊದಲು ಮಾಡೋದ್ರ ಮುಖಾಂತರವಾಗಿ ಆದರ್ಶವಾಗಿ ನೀವು ಎಲ್ಲರೂ ಕೂಡ ಆದರ್ಶ ಆಗುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ಇಲ್ಲಿವರೆಗೆ 4 ಮಾತುಗಳನ್ನು ಆಡಲಿಕ್ಕೆ ತಮ್ಮೊಂದಿಗೆ ಅವಕಾಶ ಮಾಡಿಕೊಟ್ರೆ